ಇನ್ನು ಕೊಪ್ಪಳದಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗೇನಿಲ್ಲ. ಕೊಪ್ಪಳದಲ್ಲೂ ಆಟೋ ಗ್ಯಾಸ್ ಕೊರತೆ ಏನಿದೆ ಅದು ಮುಂದುವರೆದೇ ಇದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಪ್ಪಳದಲ್ಲಿ 2 ಆಟೋ ಗ್ಯಾಸ್ ಬಂಕ್ ಬಂದಾಗಿದೆ. 3 ದಿನಗಳಿಂದ ಗ್ಯಾಸ್ ಬಂಕ್ಗಳು ಬಂದಾಗಿದ್ದಾವೆ. ಬಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ ಮಾಲೀಕರು. ಆ ಬೋರ್ಡ್ ಅನ್ನ ನೋಡಿ ಆಟೋ ಚಾಲಕರು ವಾಪಸ್ ಹೋಗ್ತಾ ಇದ್ದಾರೆ. ಯಾವಾಗ ಗ್ಯಾಸ್ ಬರುತ್ತೆ ಗೊತ್ತಿಲ್ಲ. ಯಾರು ಕೇಳಿದ್ರೂ ಕೂಡ ಅದಕ್ಕೆ ಆನ್ಸರ್ ಇಲ್ಲ. ಕೊಪ್ಪಳದಲ್ಲೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಏನು LPG ಗ್ಯಾಸ್ನ ಅಭಾವ ಉಂಟಾಗಿದೆ, ಅದರ ಮುಂದುವರಿದ ಭಾಗವಾಗಿ ಈಗ ಆಟೋ LPG ಕೂಡ ಅಭಾವ ಉಂಟಾಗಿರ್ತಕ್ಕಂಥದ್ದು. ಕೊಪ್ಪಳ ನಗರದಲ್ಲಿ 2 ಆಟೋ LPG ಬಂಕ್ಗಳು ಬಂದಾಗಿರ್ತಕ್ಕಂಥ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು. ಏನು ಕೊಪ್ಪಳದ ಹಾಸ್ಪಿಟಲ್ ಇರ್ತಕ್ಕಂಥ ಈ ಒಂದು ಗೋ ಗ್ಯಾಸ್ ಅನ್ನುವ ಒಂದು ಆಟೋ LPG ಬಂಕ್ ಇದೀಗ ಬಂದಾಗಿರ್ತಕ್ಕಂಥದ್ದು. ಕಳೆದ 3 ದಿನಗಳನ್ನು ಕೂಡ ಈ ಒಂದು ಬಂಕ್ ಬಂದಾಗಿದೆ. ಹೀಗಾಗಿ ಏನು ಯಾರು ಕೂಡ ಒಳಗಡೆ ಬರಬಾರ್ದು ಅಂತೇಳಿ ರಸ್ತೆಗೆ ಒಂದು ಚೇರ್ಗಳನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಯಾಕಂತ ಅಂದರೆ ಕಳೆದ 3 ದಿನಗಳು ಕೂಡ ಈ ಒಂದು ಗೋ ಗ್ಯಾಸ್ ಬಂದಾಗಿದೆ. ಇದರಿಂದಾಗಿ ಸಹಜವಾಗಿಯೇ ಆಟೋ ಡ್ರೈವರ್ಗಳಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಅವರಿಗೆ ಒಂದಿಷ್ಟು ಈ ಒಂದು ಆಟೋ LPGಯಿಂದಾಗಿ ಅವರಿಗೆ ವರ್ಕೌಟ್ ಆಗ್ತಾ ಇತ್ತು. ಅವರಿಗೆ ದರ ಆಗಿರ್ಬೋದು, ಜೊತೆಗೆ ಮೈಲೇಜಲ್ಲಿ ಕೂಡ ಇದು ವರ್ಕೌಟ್ ಆಗ್ತಾ ಇತ್ತು. ಆದರೆ ಇದೀಗ ಯುದ್ಧದ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಲ್ಲಿ ಕೂಡ ಇವರಿಗೆ ಸ್ಟಾಕ್ ಬಂದಿಲ್ಲ. ಹೀಗಾಗಿ ನೋ ಗ್ಯಾಸ್ ನೋ ಸ್ಟಾಕ್ ಅನ್ನುವ ಒಂದು ಬೋರ್ಡನ್ನು ಕೂಡ ಈ ಒಂದು ಬಂಕ್ನವರು ಹಾಕಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯುದ್ಧದಿಂದಾಗಿ ಕಳೆದ ಒಂದು ವಾರ 10 ದಿನದಲ್ಲಿ ಕೂಡ ಒಂದು ಗ್ಯಾಸ್ ಬಂದಿಲ್ಲ. ಇದ್ದಂಥ ಗ್ಯಾಸನ್ನೇ ಅವರು ಕಳೆದ 3 ದಿನಗಳಿಂದ ಕೂಡ ಅದು ಬಂದಾಗಿತ್ತು, ಅಂದರೆ ಅದು ಸ್ಟಾಕ್ ಖಾಲಿ ಆಗಿತ್ತು. ಹೀಗಾಗಿ ಸಂಪೂರ್ಣವಾಗಿ ಒಂದು ಬಂಕ್ನಲ್ಲಿ ಇಲ್ಲ. ಮತ್ತೊಂದು ಭಾಗ ನಿಮ್ಗೆ ತೋರಿಸ್ತೀನಿ, ಆಟೋ ಇರ್ತಕ್ಕಂಥದ್ದು. ಅಂದರೆ ಅವರಿಗೆ ಗ್ಯಾಸ್ ಇರದೆ ಕಾರಣಕ್ಕಾಗಿ ಇದೀಗ ಅವರು ಆಟೋವನ್ನು ಇದೇ ಒಂದು ಗ್ಯಾಸ್ನ ಗ್ಯಾಸ್ ಬಂಕ್ ಇದೆ, ಈ ಒಂದು ಗ್ಯಾಸ್ ಬಂಕ್ನಲ್ಲಿ ಅದನ್ನು ಇಟ್ಟಿರ್ತಕ್ಕಂಥದ್ದು. ಯಾಕಂದರೆ ಅವರಿಗೆ ಪೆಟ್ರೋಲ್ ಕೂಡ ಒಂದು ಕಡೆ ದುಬಾರಿ ಆಗ್ತಾ ಇದೆ, ಅದು ಪೆಟ್ರೋಲ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಇವರಿಗೆ ತೊಂದರೆ ಆಗ್ತಕ್ಕಂಥದ್ದು. ಮಾತ್ರ ಬರ್ತಾ ಇದ್ದಾರಾ, ಬಂದು ಡ್ರೈವರ್ಗಳು ಕೇಳ್ತಾ ಇದ್ದಾರೆ ಏನು ಅಂತ. ಬರ್ತಾ ಇದ್ದಾರೆ ಸರ್, ನಮ್ಮ ಹತ್ರ ಗ್ಯಾಸ್ ಐತೆ ಅಂತ ಕೇಳ್ತಾರ. ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳ್ತೀವಿ. ಎಷ್ಟು ದಿನ ಅಂತ ಹೇಳ್ತಾರ? 3 ದಿನದಿಂದ ನಮ್ದು ಖಾಲಿ ಆಗಿದೆ. ಬಂದ ಮೇಲೆ ನಾವೆಲ್ಲ ಹೇಳ್ತೀವಿ ಅಂತಂದು ಹೇಳ್ತೀವಿ. ಬಂದು ಕೇಳ್ಕೊಂಡು ಹೋಗ್ತಾರ? ಬಂದು ಕೇಳ್ತಾ ಇದಾರೆ ಸರ್. ರಾತ್ರಿನೂ ಕೇಳ್ತಾರ, ಹಗಲಿನ ಕೇಳ್ತಾರ. ಬಂದಾಗ ನಾವು ಬಂದ ಮೇಲೆ ಹೇಳ್ತೀವಿ ಅಂತ ಹೇಳ್ತೀವಿ ರೀ. ನಿಮ್ಗೆ ಎಷ್ಟು ದಿನದ ಗ್ಯಾಸ್ ಸಿಗ್ತಾ ಇಲ್ಲ, ನಿಮ್ಗೆಲ್ಲ ಏನೆಲ್ಲ ತೊಂದರೆ ಆಗ್ತದೆ ಏನು ಅಂತ? ಈಗ 4 ದಿವಸ ಆಯ್ತು ಸರ್ ಗ್ಯಾಸ್ ಸಿಗಲಾರ್ದಕ್ಕೆ. 4 ದಿವಸದಿಂದ ನಾವು ಗಾಡಿ ನಿಂದಿಸ್ಬಿಟ್ಟಿವಿ. ಈಗ ಬೇರೆದು ದಾರಿ ಏನಿಲ್ಲ. ಇವರು ಹೇಳಿದ್ರು 3ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ದಾರೆ ಸರ್, ಅಷ್ಟೇ, ಮತ್ತೇನಿಲ್ಲ. ಅಂದ್ರೆ ಪ್ರತಿಯೊಬ್ಬ ಆಟೋ ಚಾಲಕರು ಕೂಡ ತೊಂದರೆ ಆಗಿದೆ. ಈಗ ತೊಂದರೆ ಆಗಿದೆ ಭಾಳ. ಈಗ ಕಮ್ಮಿ ಅಂದ್ರೆ 700-800 ಗಾಡಿ ನಿಂತ್ಬಿಟ್ಟವು. CNG ಅಷ್ಟು ಇದ್ದಿದ್ದು ಚಾಲೂ ಅದಾವು. LPG ಎಷ್ಟು ಗಾಡಿ ಅದಾವು ಬಂದಾವು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಲಕರೇಶನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.